ಹುಟ್ಟುದ ಹಬ್ಬ ಸರ್. ಇವತ್ತು ಅರ್ಚನೆ ಮಾಡೋಣ ಅಂತ ಇದೆ ಸರ್. ನಾನು 10 ಗಂಟೆ ಹೋಗಿ ಅರ್ಚನೆ ಮಾಡೋಣ ಅಂತ ಇದೆ. ಕೇಕ್ ಕಟ್ ಮಾಡ್ಬೇಕಂತ ಇದ್ದೆ. ಏನು ಸರ್ ಇದು ಹೇಳಿ? ನಿನ್ನೆ 9:50 ಹೋದ್ರು 10 ಗಂಟೆ 10:15 ತೆಗೆದ್ರಂತೆ. ಹೆಂಗ್ ಸರ್ ಫೈರ್ ಅಷ್ಟ 20 ಜನ ಕೆಲಸ ಮಾಡಿ ನಮ್ಮ ಮಗಳು ಮಾತ್ರ ಹೆಂಗ್ ಸಿಕ್ಕಾಕೊಂಡ್ಲು ಸರ್? ಏನು ನ್ಯಾಯ ಅಲ್ವಾ ಸರ್ ಇದಕ್ಕೆ? ಕಂಪನಿ ಕಡೆಯಿಂದ ನೀವೇ ನ್ಯಾಯ ಕೊಡಿಸ್ಬೇಕು ಸರ್. ಕಂಪನಿ ಕಡೆಯಿಂದ ಒಂದು ಫೋನ್ ಬಂದಿಲ್ಲ ಸರ್. ಹೆಂಗ್ ಸರ್ ಇದು? ಇನ್ನ ನಂಬಕೈತಲ್ಲ ಸರ್, ಮಗಳು ಇದ್ದಾರೆ ಅಂತ ತಿಳ್ಕೊಂಡಿದ್ದೆ. ಅದು ಎಲೆಕ್ಟ್ರಿಕ್ ಗಾಡಿ ಸರ್. ನಮ್ಮ ಮಗಳು CA ಓದ್ಬೇಕಂತಿದ್ಲು ಸರ್. ಆಡಿಟರ್ ಓದ್ಲು. ಹ್ಞೂ ಸರ್, ನಮ್ಮ ಮಗಳು ಅವರೇ ಸರ್ ದೇವ್ರು ನನಗೆ. ಅವರೇ ಸರ್ ನನಗೆ ದೇವ್ರು. 2 ಗಂಡು 1 ಹೆಣ್ಣು ಸರ್. ಲಾಸ್ಟ್ ಮಗಳು ಸರ್ ಅವಳು. 97 ಹುಟ್ಟುದು ಸರ್. 97 20ನೇ ತಾರೀಕು 11ನೇ ತಿಂಗಳು ಸರ್. ಏನು ಸರ್ ಇದು ಹೇಳಿ? 3 ವರ್ಷದಿಂದ ಕೆಲಸ ಮಾಡ್ತಾ ಇದ್ದಾರೆ ಸರ್. ಅಲ್ಲಿ ಹೋಗಿ 3 ವರ್ಷ ಆಯ್ತು ಸರ್. ಹೆಂಗ್ ಸರ್ ಆಗತ್ತೆ? ಹೆಂಗ್ ಸರ್ ಆಗತ್ತೆ ಅದು ಹೇಳಿ? ಅವ್ರು ಯಾರು ಫೋನ್ ಮಾಡ್ಲಿಲ್ಲ ಸರ್ ಕಂಪ್ನಿಯವರು. ನನಗೆ 6:30 ಕರೆಕ್ಟಾಗಿ ನಮ್ಮ ಫ್ರೆಂಡ್ 7 ಮಳೆ ಅಂತ ಇದ್ದಾರೆ. ಅವ್ರು ಫೋನ್ ಮಾಡಿದ್ರು ಸರ್. ಈ ತರ ಪ್ರಿಯಾ ಕೆಲಸ ಮಾಡ್ತಾರಲ್ಲ, ಅಲ್ಲಿ ಏನೋ ಬೆಂಕಿ ಹಚ್ಕೊಬಿಟ್ಟಿದ್ದೆ, ಪ್ರಿಯಾ ಅಂತ ಹೇಳ್ತಾ ಇದ್ರು. ನಿನ್ನ ಓಡ್ಬಾ ಅಂದ್ರು. ನಾನು ಆಟೋಲ್ಲಿ ಹೋದೆ ಸರ್ ನಾನು. ಆಮೇಲೆ ಪೊಲೀಸ್ ಸಾಹೇಬ್ರೆಲ್ಲ ಬಂದ್ಬಿಟ್ಟು ಇಲ್ಲಿ ನಮ್ಮ ಮಿಸ್ಸಸ್ನ ಕರ್ಕೊಂಡು ಹೋದ್ರು. ನಮ್ಮ ಮಿಸ್ಸಸ್ ಅವರು 2 ಕಾಲು ನೋವು ಸರ್. ಅದು ನಡೀಕ್ ಹಾಕಿಲ್ಲ ಸರ್. ಮೈ ಹುಷಾರಿಲ್ಲ ಸರ್. ಯಾರು ಮಾಡಲಿಲ್ಲ ಸರ್, ಯಾರು ಮಾಡಲಿಲ್ಲ. ಅದೇ ಸರ್ ಬೇಜಾರೈತಾ ಇದೆ ಸರ್. ಎಷ್ಟೊತ್ತಿಗೆ ಐತೆ ನನಗೆ, ಎಷ್ಟೊತ್ತಿಗೆ ಬೆಂಕಿ ಹಚ್ಕೊಬಿಡ್ತು ನಮಗೂ ಗೊತ್ತಿಲ್ಲ ಸರ್. ಎಷ್ಟೊತ್ತಿಗೆ ಬೆಂಕಿ ಹಚ್ಕೊಂತು, ಏನಾಯಿತು, ಯಾವ ಕಾರಣಕ್ಕೆ ಇಲ್ಲ, ನಮ್ಮ ಮಗಳು ಎಲ್ಲಿದ್ದಾಳೆ ಅಂತ ಇನ್ನೂ ಗೊತ್ತಾಗಿಲ್ಲ ಸರ್ ನನಗೆ. ಏನು ನಂಬಕೈತಲ್ಲ ಸರ್? ಸರ್ ಬಟ್ಟೆ ಎಲ್ಲ ತಗೊಂಡಿ ಸರ್. 15 ದಿನ ಮುಂಚೆ ತಗೊಂಡಿದ್ದು ಸರ್. 15 ದಿನ ಮುಂಚೆ ತಗೊಂಡು ನಾನು 1,000 ರೂಪಾಯಿ ಕೊಟ್ಟು ನಮ್ಮ ಕೇಕ್ ಕಟ್ ಮಾಡೋಕೆ ಇಟ್ಕೊಳ್ಳಮ್ಮ ನಾನು ಅಂದ್ಬಿಟ್ಟು ಹೇಳಿದೆ ಸರ್ ನಾನು. ಇವತ್ತು ಹೋಗಿ ಅರ್ಚನೆ ಮಾಡಬೇಕು. ಇವತ್ತಾಗಿದ್ರೆ ನನ್ನ ಕೆಲಸ ಕಳಿಸ್ತಾ ಇಲ್ಲ ಸರ್. ನಾನು ಇವತ್ತಾಗಿದ್ರೆ ಕೆಲಸ ಕಳಿಸ್ತಾ ಇಲ್ಲ ನಾನು. ಎಷ್ಟೇ ಮೈ ಹುಷಾರಿಲ್ಲ ಅಂದ್ರೂ ಕಿಲ್ಲಾಡಿ ಸರ್ ನಮ್ಮ ಮಗಳು. ಅವ್ರ ಅಣ್ಣನಿಗೆಲ್ಲ ಬುದ್ಧಿ ಹೇಳೋರು ಸರ್. ನಮ್ಮ ಮಗನು CA ಸರ್, ಎರಡನೇವನು CA. ಅವ್ರಿಗೆ ನಮ್ಮ ದೊಡ್ಡವ್ರಿಗೆ ಎಲ್ಲರಿಗೂ ಅವಳೇ ಸರ್ ಬುದ್ಧಿ ಹೇಳೋದು. ಏನು ಸರ್ ಇದು? ನೀವೇ ನ್ಯಾಯ ಕೊಡಿಸ್ಬೇಕು ಸರ್. ನಮ್ಮ ಹೆಲ್ತ್ ಮಿನಿಸ್ಟರ್ ಸಾಹೇಬ್ರು ಇದ್ದಾರೆ, ನಮ್ಮ PC ಮೋಹನ್ ಸಾಹೇಬ್ರು ಇದ್ದಾರೆ. ಅವ್ರ ಹತ್ರ ಮಾತಾಡಿ ನಮ್ಗೆ ನ್ಯಾಯ ಕೊಡಿಸ್ಬೇಕು ಸರ್. ನನಗೆ ಯಾರಿಗೂ ಆಗ್ಬಾರ್ದು ಸರ್ ಈ ಥರ. ಯಾರಿಗೂ ಆಗ್ಬಾರ್ದು ಈ ಥರ. ಏನು ಸರ್ ಇದು ಹೇಳಿ? ನೀವು ವಿಚಾರಿಸಿಲ್ಲ ಸರ್ ಅವ್ರನ್ನ ಹೋಗಿ? ಒಂದು ಸೇಫ್ಟಿ ಇಲ್ಲ ಅಂದ್ರೆ ಏನು ಸರ್ ಇದು? ಏನು ಸರ್ ಧರ್ಮನಾ ಸರ್ ಇದು? ನ್ಯಾಯ ಧರ್ಮ ಎಲ್ಲಿದೆ ಸರ್? ಏನು ಸರ್ ಚಿಕ್ಕ ಮಗಳು ಸರ್. ನಾನು ಊರಲ್ಲೆಲ್ಲ ಬೇಡ, ನಮ್ಮ ಮಗಳು ಇಲ್ಲೇ ಮದುವೆ ಮಾಡಬಹುದು ಅಂತ ತಿಳ್ಕೊಂಡಿದ್ದೆ ಸರ್ ನಾನು. ನೀವೇ ನ್ಯಾಯ ಕೊಡಿಸ್ಬೇಕು. ಅದಕ್ಕೆ ನ್ಯಾಯ ಹೆಣ್ಮಕ್ಳು ಸಾವಾಗಿದೆ. ನಿನ್ನೆ 9:20 ಖುಷಿಯಿಂದ ಬಾಯ್ ಮಾಡಿದವರು ಇವತ್ತಿಲ್ಲ ಅಂದ್ರೆ ನಂಬಕ್ಕೆ ಸರ್. ಅರ್ಜುನ ಆಚೆ ಬಂದವರು, ಇವ್ರ ಮಾತ್ರ ಬಂದಿಲ್ಲ. ಅಲ್ಲಿ ಏನಾಯ್ತು, ಹೆಂಗಾಯ್ತು, ಯಾವ ಇನ್ಸಿಡೆಂಟ್ ನಮಗೆ ಗೊತ್ತಿಲ್ಲ. ಏನು ವಿಷಯನೇ ಗೊತ್ತಿಲ್ಲ. ಮೆಸೇಜ್ ಮಾತ್ರ ಬಂತು. ಅದು 3rd ಪರ್ಸನ್ ಬೇಕಂತ ಮೆಸೇಜ್ ಬಂದು ನಾವು ಓಡೋಗಿದ್ವಿ. 9:00 ಕೆಲಸಕ್ಕೆ ಹೋಗಿದ್ದೀವಿ ಇಲ್ಲಿಂದ.